ಇಂದು ಯರಗಟ್ಟಿ ಪಟ್ಟಣದಲ್ಲಿ ಸಂಗೊಳ್ಳಿ ರಾಯಣ್ಣರ ಸರ್ಕಲ್ನಲ್ಲಿ ವಿವಿಧ ಸಂಘಟನೆಗಳಿಂದ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಅವರ ವಿರುದ್ಧ ಧಿಕ್ಕಾರವನ್ನು ಕೂಗಿ ಪ್ರತಿಭಟನೆ ನಡೆಸಲಾಯಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಅವಹೇಳನ ಮಾಡಿದ್ದಾರೆ, ಅವರ ಹೆಸರಿಗೆ ಕಾನೂನಾತ್ಮಕ ಪದಗಳಿಗೆ ಅಸಹ್ಯಕರ ಮಾತುಗಳನ್ನು ಆಡಿದ್ದಾರೆ ಅಂತ ಸಂಗೊಳ್ಳಿ ರಾಯಣ್ಣರ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು. ಸಂದರ್ಭದಲ್ಲಿ ಈ ಕುರಿತು ಮಾತನಾಡಿದ ಡಿಎಸ್ಎಸ್ ಅಧ್ಯಕ್ಷರಾದ ಭಾಸ್ಕರ್ ಅವರು, ತದನಂತರ ಭಾಸ್ಕರ್ ಅವರು ಅಮಿತ್ ಶಾ ಅವರಿಗೆ ಕೇಂದ್ರ ಸ್ಥಾನದಿಂದ ರಾಜೀನಾಮೆಯನ್ನು ನೀಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಿದರು. ಈ ಕುರಿತು ಮಾನ್ಯ ಯರಗಟ್ಟಿ ತಹಶೀಲ್ದಾರರಾದ ಎಂವಿ ಗುಂಡಪ್ಪಗೋಲ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ತಾಲೂಕಿನ ಅಧ್ಯಕ್ಷರಾದ ಸುರೇಶ್ ಭಜಂತ್ರಿ, ಬಾಬು ಚನ್ನಾಮೇತ್ರಿ, ಕರವೇ ಅಧ್ಯಕ್ಷರಾದ ಡಿಕೆ ರಫೀಕ್, ಪ್ರಕಾಶ ಚನ್ನಾಮೇತ್ರಿ, ಮಂಜು ಯರಗಟ್ಟಿ, ಬಸು ಗುಡುಂಕೇರಿ, ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಸೋಮು ರೈನಾಪುರ್ ಹಾಗೂ ಎಲ್ಲ ಗಣ್ಯರು ಹಾಗೂ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ದಲಿತ ಮುಖಂಡರು ಮುಂತಾದವರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ಬ್ಯೂರೋ ರಿಪೋರ್ಟ್ ವಾಸಿಂ ರಾಜೆಖಾನ್, ಹಲೋ ಹುಕ್ಕೇರಿ ನ್ಯೂಸ್, ಯರಗಟ್ಟಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡಲೇಬೇಕು 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 ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ ಧಿಕ್ಕಾರ ಅಮಿತ್ ಶಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ್ ಮಾತಾ ಕಿ ಅಮಿತ್ ಶಾಗೆ ಧಿಕ್ಕಾರ 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 ಅಮಿತ್ ಶಾಗೆ ಧಿಕ್ಕಾರ 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 ಅಮಿತ್ ಶಾಗೆ ಧಿಕ್ಕಾರ 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 ಅಮಿತ್ ಶಾಗೆ ಧಿಕ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಭಾರತ್ ಮಾತಾ ಕಿ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕೇಂದ್ರದ ಮಂತ್ರಿಗಳಾದ ಅಮಿತ್ ಶಾ ಅವರಿಗೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕೇಂದ್ರದ ಮಂತ್ರಿಗಳಾದ ಶಾ ಅವರಿಗೆ ಇವತ್ತು ಇಲ್ಲಿ ಸಾಂಕೇತಿಕವಾಗಿ ಒಂದು ಅಮಿತ್ ಶಾ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಧರಣಿಯನ್ನ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಕಾರವಾಗಿ ಅಮಿತ್ ಶಾ ಅವರು ತಮ್ಮ ಮನುವಾದದ ಪ್ರಾಚೀನ ಭಾರತದ ಸುಮಾರು 4,000 ವರ್ಷಗಳ ಹಿಂದಿನ ಅವರ ಹಿರಿಯರ ಮನೋಭಾವನೆಯನ್ನು ಇಟ್ಟುಕೊಂಡು ಅದು 75ನೇ ವರ್ಷದ ಪಾರ್ಲಿಮೆಂಟಿನ ಅಧಿವೇಶನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನ ಮಾಡಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಇದು ಅಮಿತ್ ಶಾ ಅಂತ ಭಾರತ ದೇಶದ 3 ಬಾರಿ ಅತಿ ಉನ್ನತವಾದಂತಹ ಹುದ್ದೆಯಲ್ಲಿ ಇದ್ದು ಸಂವಿಧಾನ ಶಿಲ್ಪಿ, ಜಗತ್ತಿನ ಇತಿಹಾಸದಲ್ಲಿ ದೊಡ್ಡದಾದಂಥ ಬೌದ್ಧ ಸಮಾಜಕ್ಕೆ ಬೇಕಾದಂಥ ಅನೇಕ ಧರ್ಮಗಳ, ಅನೇಕ ಜಾತಿಗಳ, ಅನೇಕ ವ್ಯವಸ್ಥೆಗಳ ಜನರಿಗೆ ಬೇಕಾದಂಥ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅತಿ ಉತ್ಕೃಷ್ಟವಾದಂಥ ರೀತಿಯಲ್ಲಿ ಅವಮಾನವನ್ನು ಮಾಡಿದಂಥ ಅಮಿತ್ ಶಾ ಅವರಿಗೆ ನಮ್ಮ ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ಮೋದಿಜಿ ಅವರು ಅಮಿತ್ ಶಾ ಅವರನ್ನು ಕೇಂದ್ರ ಸಂಪುಟದಿಂದ ಕೈ ಬಿಡಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ಅದೇ ರೀತಿಯಾಗಿ ಅಮಿತ್ ಶಾ ಅವರ ಒಂದು ತಲೆಯಲ್ಲಿ ಏನು ತುಂಬಿದೆ ಅಂತಂದ್ರೆ, ಏನು ನಿಂತಿದ್ದೀರಿ ಸುತ್ತಮುತ್ತ ಜನ, ನೀವೆಲ್ಲ 90% ಬೌದ್ಧದ ಜನಾಂಗಗಳು. ಅಂದ್ರೆ ನೀವು ಯಾರು 3% ಬರ್ತಕ್ಕಂಥ ಬ್ರಾಹ್ಮಣ ಜಾತಿಗೆ ಸೇರಿದವರಲ್ಲ. ಅಕಸ್ಮಾತ್ ಈ ದೇಶದಲ್ಲಿ ಸಂವಿಧಾನ ಜಾತಿ ಬರದೇ ಇದ್ರ ಈ ಅಮಿತ್ ಶಾ ಅವರು ಗುಜರಾತ್
ಗುಜರಾತದಲ್ಲಿ ಕುದುರೆ ವ್ಯಾಪಾರ ಮಾಡಬೇಕಾಗಿತ್ತು. ಗುಜರಾತದವರು ಇವರು ಕುದುರೆ ವ್ಯಾಪಾರ ಮಾಡುವಂತ ಒಂದು ವ್ಯವಸ್ಥೆಯನ್ನ ಅವ್ರು ಮಾಡಬೇಕಾಗಿತ್ತು. ಆದ್ರೆ ಸಂವಿಧಾನದ ಪ್ರಕಾರ ಹಕ್ಕನ್ನು ಪಡೆದು 3 ಸರಿ ಕೇಂದ್ರದ ಮಂತ್ರಿಗಳಾಗಿ ಈ ದೇಶವನ್ನ ಆಳಿದ್ದಾರೆ ಅಂತ ಅವರನ್ನ ನಾವು ಜನಾಂಗ ಏನ್ ತಿಳ್ಕೊಂಡಿದ್ದೀವಿ. ಅಮಿತ್ ಶಾ ಅವರು ದೊಡ್ಡ ಶಾಲೆ ಪಕ್ಷ, ದೊಡ್ಡ ಬುದ್ಧಿವಂತರು, ಈ ದೇಶದ ಅದ್ಭುತ ಹುದ್ದೆಯಲ್ಲಿದ್ದಂಥವರು, ಈ ದೇಶಕ್ಕೆ ಒಳ್ಳೆಯ ಮಾಡ್ತಾರೆ. ಅವರಿಗೆ ಒಂದು ಕಲಿಯಲ್ಲಿ ಮನೋಭಾವನೆ ಎಂತಾಗಿದೆ ಅಂತಂದ್ರೆ ಕೇವಲ ತಾವು ಮಾತ್ರ ಮ್ಯಾಲೆ ಉಳಿಬೇಕು. ಉಳಿದವರೆಲ್ಲ ಅವರ ಕೈಕಾಲ ಕೆಳಗೆ ಜನ ಅವರ ಹೇಳಿದಂತೆ ನಡೆಯುವಂಥ ವ್ಯವಸ್ಥೆಯನ್ನು ಆ ಅಮಿತ್ ಶಾ ಅವರು ತಮ್ಮ ಮನದಲ್ಲಿ ತಿಳಿದುಕೊಂಡು ಮನು ಧರ್ಮದ ವಿಚಾರಗಳನ್ನು ಈ ದೇಶದ ಮೇಲೆ ಹೇರಲಿಕ್ಕೆ ಹೊಂದಿದ್ದಾರೆ. ಅದಕ್ಕಾಗಿ ಬಂಧುಗಳೇ, ನೀವೆಲ್ಲ ಕೇವಲ ದಲಿತರಾಗಲಿ ಅಥವಾ ಮತ್ಯಾವುದೇ ಜಾತಿಯವರಾಗಲಿ, ಇದು ಎಲ್ಲರಿಗೂ ಸಂಬಂಧಪಟ್ಟಂಥ ವಿಷಯ. ನಮಗಷ್ಟೇ ಸಂಬಂಧ ಅಲ್ಲ, ಕೇವಲ ರೈತ ಸಂಘದವರಿಗಷ್ಟೇ ಸಂಬಂಧ ಅಲ್ಲ, ಎಲ್ಲರಿಗೂ ಸಂಬಂಧಪಟ್ಟಂಥ ವಿಚಾರ ಇದೆ. ಅಮಿತ್ ಶಾ ಅವರು ಮತ್ತೆ ಮತ್ತೆ ಇಂಥ ವಿಚಾರಗಳನ್ನು ಪ್ರಸ್ತುತಪಡಿಸಿದರೆ ಮುಂದೊಂದು ದಿನ ಈ ದೇಶದ ಜನತೆ ಸುಮಾರು 85% ಇರ್ತಕ್ಕಂಥ ಜನತೆ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಒಂದು ಬುದ್ಧಿಯನ್ನು ಕಲಿಸುವಂಥ ವ್ಯವಸ್ಥೆಯನ್ನು ನೀವೆಲ್ಲ ಮಾಡ್ತೀರಿ ಅಂತಕ್ಕಂಥ ಬಹಿರಂಗವಾದಂಥ ಒಂದು ವಿನಂತಿಯನ್ನು ನಾನು ನಿಮ್ಮಲ್ಲಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಯಾವ